ವೆಲ್ಕಮ್ ಟು ಸೈನ್ಸ್ ವಿತ್ ಶಂಭು ಸರ್ ಅಂತೇಳಿ. ನಿನ್ನೆ ಕ್ಲಾಸಲ್ಲಿ ನಾವು SSLC ಎಕ್ಸಾಮ್ ಅಂದ್ರೆ ಸೈನ್ಸ್ ಸಬ್ಜೆಕ್ಟನ್ನು ಯಾವ ರೀತಿ ಈಸಿಯಾಗಿ ಪಾಸ್ ಆಗಬೇಕಂತೇಳಿ ಅದ್ರ ಬಗ್ಗೆ ಸ್ವಲ್ಪ ಟಾಪಿಕನ್ನು ಹೇಳಿದ್ವಿ. ನೆಕ್ಸ್ಟ್ ಅದೇ ಕ್ಲಾಸನ್ನು ಇವತ್ತು ಕಂಟಿನ್ಯೂ ಮಾಡೋಣ. ಏನಂತಂದ್ರೆ ಹೌ ಟು ಪಾಸ್ ದ SSLC ಸೈನ್ಸ್ ಎಕ್ಸಾಮ್ 2025 ಇನ್ ಈಸಿ ವೇ ಅಂತ ನಿನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ ನಾವು. ಇವತ್ತು ಅದ್ರ ಮುಂದಿನ ಭಾಗವನ್ನು ಹೇಳ್ತಾ ಇದ್ದೀನಿ. ಅದು ನಿನ್ನೆ ಯಾವ ರೀತಿ ಅಂತಂದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್. ಈ ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ನಾನು ನಿನ್ನೆ ಅರ್ಧ ಟಾಪಿಕನ್ನು ಮಾತ್ರ ಹೇಳಿದ್ದೆ. ಅದರ ಬರ್ತಕ್ಕಂಥ ಏನಂತಂದ್ರೆ ಕ್ವಶನ್ ಪೇಪರ್, ದ ಸೈನ್ಸ್ ಕ್ವಶನ್ ಪೇಪರ್ ವಿಲ್ ಬಿ ಡಿವೈಡೆಡ್ ಇಂಟು 3 ಪಾರ್ಟ್ಸ್. ಫಸ್ಟ್ ಒನ್ ಈಸ್ ಯಾವ್ದಪ್ಪ ಅಂದ್ರೆ ಎ ಪಾರ್ಟ್ ಅಂತ ಹೇಳ್ತೀವಿ. ಎ ಪಾರ್ಟ್ ಯಾವುದಂದ್ರೆ ನಿನ್ನೆ ಹೇಳಿದ್ದೆ ನಾನು ಅಲ್ಲಿ ನಿಮಗೆ. ಎ ಪಾರ್ಟ್ ಫಿಸಿಕ್ಸ್ ಅಂತ ಕರಿತೀವಿ. ಬಿ ಪಾರ್ಟ್ ಯಾವುದಂತ ಕರಿತೀವಿ ಅಂತಂದ್ರೆ ಕೆಮಿಸ್ಟ್ರಿ ಅಂತ ಕರಿತೀವಿ. ನೆಕ್ಸ್ಟ್ ಸಿ ಪಾರ್ಟ್ ಯಾವುದಪ್ಪ ಅಂತಂದ್ರೆ ಬಯಾಲಜಿ ಅಂತ ಕರಿತೀವಿ. ಸರಿನಾ? ಇಲ್ಲಿ ನೋಡ್ರಿ, ಫಸ್ಟಿಗೆ ಕನ್ನಡ ಮೀಡಿಯಂ ಇರ್ಬೋದು, ಇಂಗ್ಲೀಷ್ ಮೀಡಿಯಂ ಇರ್ಬೋದು, ಯಾವುದೇ ಮೀಡಿಯಂ ಇರಲಿ, ಸೈನ್ಸಲ್ಲಿ ಕ್ವಶನ್ ಪೇಪರನ್ನು 3 ಭಾಗಗಳಾಗಿ ಡಿವೈಡ್ ಮಾಡ್ತಾರೆ. ಈಗ ಆ್ಯನ್ಯುವಲ್ ಎಕ್ಸಾಮ್ ಇರ್ಬೋದು, ಈಗ ನೆಕ್ಸ್ಟ್ ನಿಮ್ಗೆ ಜನವರಿಯಿಂದ 3 ಪ್ರಿಪ್ರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವೆ. ಬೋರ್ಡಿಂದನೇ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಅದರಾಗ 3 ಭಾಗಗಳನ್ನಾಗಿ ಡಿವೈಡ್ ಮಾಡ್ತಾರೆ. ಫಸ್ಟ್ ಒನ್ ಯಾವುದಪ್ಪ ಅಂದ್ರೆ ಫಿಸಿಕ್ಸ್ ಅಂತ ಹೇಳ್ತಾರೆ. ಫಿಸಿಕ್ಸ್ಗೆ ನಾವು ಕನ್ನಡದಲ್ಲಿ ಭೌತಶಾಸ್ತ್ರ ಅಂತ ಕರಿತೀವಿ. ಎರಡನೇದ್ದು ಕೆಮಿಸ್ಟ್ರಿ ಅಂದ್ರೆ ರಸಾಯನಶಾಸ್ತ್ರ ಅಂತ ಕರಿತೀವಿ. ಮೂರನೇದ್ದು ಯಾವುದಪ್ಪ ಅಂತಂದ್ರೆ ಬಯಾಲಜಿ, ಅದಕ್ಕೆ ನಾವು ಜೀವಶಾಸ್ತ್ರ ಅಂತ ಕರಿತೀವಿ. ಅರ್ಥ ಆಯ್ತಾ? ಇಲ್ಲಿ ಫಿಸಿಕ್ಸ್ ಅನ್ನ ನಾನು ನಿನ್ನೆ ಹೇಳ್ದಂಗೆ ಇದು ಬರೋದು ಎಷ್ಟು ಮಾರ್ಕ್ಸಿಗೆ ಬರ್ತದೆ ಅಂದ್ರೆ 27 ಮಾರ್ಕ್ಸಿಗೆ ಬರ್ತೈತಿ. ಕೆಮಿಸ್ಟ್ರಿ 25 ಬರ್ತೈತಿ. ಬಯಾಲಜಿ 28 ಮಾರ್ಕ್ಸಿಗೆ ಬರ್ತೈತಿ. ಇದನ್ನು ಬರೆದಿಟ್ಕೋಬೇಕು ಎಲ್ಲ ವಿದ್ಯಾರ್ಥಿಗಳು. ಈ ಟೇಬಲ್ನ ಬರೆದಿಟ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಎಕ್ಸಾಮ್ಗೆ ಹೆಲ್ಪ್ ಆಗ್ತೈತಿ. ಈಗ ಇನ್ನೇನು ಭಾಳ ಎಕ್ಸಾಮನ್ನು ನೀವು ಹಾರ್ಡಾಗಿ ಮಾಡಬೇಕು. ಹೆಂಗಂತಂದ್ರೆ ಸತತ ಪ್ರಯತ್ನ ಇರಬೇಕು. ಪ್ರಯತ್ನ ಇಲ್ಲ ಏನೂ ಸಿಗಲ್ಲ. ಫಸ್ಟಿಗೆ ಈಸಿಯಾಗಿರ್ತಕ್ಕಂಥ ಈ ಪ್ರಯತ್ನವನ್ನು ಮೊದಲು ನೀವು ಚಾಲೂ ಮಾಡಿರಿ. ಇವತ್ತಿನ ನಾವು ಟೈಮ್ ಟೇಬಲ್ ಹಾಕೋರಿ. ಯಾವ ರೀತಿ ಓದಬೇಕು, ಯಾವ ರೀತಿ ಬರಿಬೇಕು ಅನ್ನೋದನ್ನು ನೀವು ಟೇಬಲ್ ಆ ರೀತಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಒಂದು ಟೈಮ್ ಟೇಬಲನ್ನು ಈಸಿಯಾಗಿ ಪಾಸ್ ಮಾಡ್ಬೋದು. ಇದೆಲ್ಲ ನಿನ್ನೆ ಕ್ಲಾಸಲ್ಲಿ ನಾವು ಹೇಳಿದ್ವಿ. ಈಗ ಅದರೊಳಗಡೆ ಯಾವ ರೀತಿ ಇಲ್ಲಿ 1 ಮಾರ್ಕ್ಸಿಗೆ ಕ್ವಶನ್ಸ್ ಎಷ್ಟು ಬರ್ತಾವೆ, ಆಮೇಲೆ 2 ಮಾರ್ಕ್ಸ್ ಕ್ವಶನ್ ಎಷ್ಟು ಬರ್ತಾವೆ, 3 ಮಾರ್ಕ್ಸ್ ಕ್ವಶನ್ ಎಷ್ಟು ಬರ್ತಾವೆ, ಯಾವ ಥರ ಬರ್ತಾವೆ ಅನ್ನೋದನ್ನು ಇವತ್ತಿನ ಕ್ಲಾಸ್ ಒಳಗಡೆ ನಾವಿಲ್ಲೇ ನಾನು ನಿಮ್ಮ ಎದುರಿಗೆ ಹೇಳ್ತಾ ಇದ್ದೀನಿ. ಫಸ್ಟಿಗೆ ನೋಡಿಲ್ಲೇ ಇದು ಬರ್ತಕ್ಕಂಥ ಭಾಗಗಳು, ಪಾರ್ಟ್ಸ್ ಇದು. ನೆಕ್ಸ್ಟ್ ಒನ್ A B C ಅಂತೇಳಿ. ಇಲ್ಲಿ ಏನಪ್ಪ ಅಂತಂದ್ರೆ ಈಗ ನೀವು ಇಲ್ಲಿ ನೋಡಿ ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರ್ತೈತಿ. ಫಸ್ಟ್ ಮೇನ್ ಇಲ್ಲಿ ಕ್ವಶನ್ ಪೇಪರ್ ಒಳಗಡೆ ಬರ್ತಕ್ಕಂಥ ಫಸ್ಟ್ ಮೇನ್ ಏನಪ್ಪ ಅಂತಂದ್ರೆ ನಿಮ್ಗೆ ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಬರ್ತಾವೆ. ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳು ಬರ್ತವೆ. ಅದು ಕನ್ನಡ ಮೀಡಿಯಂ ಇರಲಿ ಅಥವಾ ಯಾವುದರ ಇರಲಿ, ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳ ಸಂಖ್ಯೆ ಹೇಳ್ತಾನೆ ನಾನು. ಇಲ್ಲಿ ಫಿಸಿಕ್ಸ್ ಒಳಗಡೆ 3 ಕೊಡ್ಬೋದು, ಕೆಮಿಸ್ಟ್ರಿ ಒಳಗಡೆ 2 ಕೊಡ್ಬೋದು, ಮತ್ತು ಬಯಾಲಜಿ ಒಳಗಡೆ 3 ಕೊಡ್ಬೋದು. ಟೋಟಲ್ ಒಟ್ಟು 8 ಆಗ್ಬೇಕು. ಈಗ ಇದರೊಳಗಡೆ 2, ಇದರೊಳಗಡೆ 2, ಇದರೊಳಗೆ 4 ಕೊಡ್ಬೋದು. ಈ ರೀತಿ ಒಟ್ಟು 8 ಕೊಡ್ತಾರೆ. ಬಟ್ ಬರೋದೆಷ್ಟಪ್ಪ ಅಂದ್ರೆ ಸೈನ್ಸ್ ಕ್ವಶನ್ ಪೇಪರ್ನಲ್ಲಿ ಮೇನ್ ಬರೋದೆಷ್ಟಪ್ಪ ಅಂದ್ರೆ ಚೂಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಇವೆಷ್ಟಿರ್ತಾವಪ್ಪ ಅಂತಂದ್ರೆ ನಿಮ್ಗೆ ಇಲ್ಲೇ 8 ಇರ್ತಾವೆ. ಎಲ್ಲವೂ ಕೂಡ 1 ಮಾರ್ಕ್ಸಿಗೆ ಇರ್ತಾವೆ. ಇವು 8 ಮಾರ್ಕ್ಸ್ ಆಗ್ತವೆ. ಅರ್ಥ ಆಯ್ತಲ್ಲ? 8 ಕ್ವಶನ್ ಎಲ್ಲವೂ ಕೂಡ 1 ಮಾರ್ಕ್ಸಿಗೆ ಬರ್ತಾವೆ. ಚೂಸ್ ದ ಕರೆಕ್ಟ್ ಆನ್ಸರ್, ಇದಕ್ಕೆ 8 ಮಾರ್ಕ್ಸ್ ಆಗ್ತವೆ. ನೆಕ್ಸ್ಟ್ ಸೆಕೆಂಡ್ ಮೇನ್ ಬರೋದು ಏನಪ್ಪ ಅಂತಂದ್ರೆ ಸೆಕೆಂಡ್ ಮೇನ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಇಲ್ಲಿ ಸೆಕೆಂಡ್ ಮೇನ್ ಬರೋದು ಯಾವ್ದಂದ್ರೆ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಸೆಕೆಂಡ್ ಮೇನ್ ಇಲ್ಲೂ ಕೂಡ 8 ಕ್ವಶನ್ ನೀವು ಕಾಣ್ಬೋದು. ಒಂದೊಂದಕ್ಕೂ 1 ಮಾರ್ಕ್ಸ್ ಇರ್ತೈತಿ. ಇದು ಕೂಡ 8 ಮಾರ್ಕ್ಸ್ ಅನ್ನು ಒಳಗೊಂಡಿರ್ತದೆ. ನೋಡಿ, ಫಸ್ಟ್ ಮೇನು ಕೂಡ 8 ಮಾರ್ಕ್ಸ್, ಸೆಕೆಂಡ್ ಮೇನ್ ಕೂಡ 8 ಮಾರ್ಕ್ಸ್ ಅನ್ನು ಹೊಂದಿರ್ತದೆ. ಅರ್ಥ ಆಯ್ತಾ? ಥರ್ಡ್ ಮೇನ್ ಬರೋದೇನಂದ್ರೆ ಇಲ್ಲೂ ಕೂಡ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಬರ್ತಾವು. ಇಲ್ಲಿ ಥರ್ಡ್ ಮೇನ್ ಏನಂದ್ರೆ 2 ಮಾರ್ಕ್ಸಿನ ಕ್ವಶನ್ ಬರ್ತಾವು. 2 ಮಾರ್ಕ್ಸ್ ಕ್ವಶನ್ ಎಷ್ಟಿರ್ತಾವ ಅಂತಂದ್ರೆ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ 8 ಇರ್ತಾವೆ. 2 ಎಂಟ್ಲೆ ಎಷ್ಟಪ್ಪ ಅಂತಂದ್ರೆ 16 ಅಂತ ಹೇಳ್ಬೋದು ನಾವು. ಅರ್ಥ ಆಯ್ತಲ್ಲ? 2 ಮಾರ್ಕ್ಸಿನ ಕ್ವಶನ್ಸ್ 8 ಇರ್ತಾವೆ, 16 ಮಾರ್ಕ್ಸಿಗೆ ಬರ್ತೈತಿ. ನೆಕ್ಸ್ಟ್ ಒಂದು ಥರ್ಡ್ ಮೇನ್ ಕ್ವಶನ್ ನಂಬರ್ ಥರ್ಡ್ ಮೇನ್ ಏನಪ್ಪ ಅಂತಂದ್ರೆ ಥರ್ಡ್ ಮೇನ್ ಅನ್ನೋಕ್ಕಿಂತ ಈ ರೀತಿ ಪ್ಯಾಟರ್ನ್ ಬಗ್ಗೆ ಹೇಳತ್ತ ನಾನು. ಎಕ್ಸಾಮ್ ಈ ರೀತಿ ಡಿವೈಡ್ ಆಗಿರೋದ್ರೆ ಈ ರೀತಿ ಬರೋದು ಅಂದ್ರೆ ನಿಮ್ಗೆ ಜಸ್ಟ್ ಈಗ 1 ಮಾರ್ಕ್ಸಿನ ಎಷ್ಟು ಬರ್ತಾವೆ, 1 ಮಾರ್ಕ್ಸಿನ ಮತ್ತೆ ಎಷ್ಟು ಬರ್ತಾವೆ, 2 ಮಾರ್ಕ್ಸಿನ ಎಷ್ಟು ಬರ್ತಾವೆ ಅಂತ ಹೇಳ್ತಾ ಇದ್ದೀನಿ. ಇದು ನಿಮ್ಮ ಹಿಡಿಯಕ್ಕಿರಲಿ. ಬಟ್ ಇಲ್ಲಿ ಇವನು ಹೊಡೆದಾಕ್ತಾರ. ಅಂದ್ರೆ ಈ ಚೂಸ್ ದ ಕರೆಕ್ಟ್ ಆನ್ಸರ್ 8 ಅದಾವ ಅಂದ್ರೆ ಫಸ್ಟ್ ಕ್ವಶನ್ ಪೇಪರ್ ಒಳಗಡೆ 8 ಇವು ಬರೋದಿಲ್ಲ. ಆ 8 ಒಳಗಡೆ ಫಿಸಿಕ್ಸ್ ಅಲ್ಲಿ 2 ಬರ್ಬೋದು ಅಥವಾ 3 ಬರ್ಬೋದು, ಕೆಮಿಸ್ಟ್ರಿ ಒಳಗಡೆ 2 ಬರ್ಬೋದು. ಈ ರೀತಿ ಅವನ್ನ ಡಿವೈಡ್ ಮಾಡಿ ಇದರೊಳಗಡೆ ಹಾಕಿರ್ತಾರ. ಫಸ್ಟಿಗೆ ನೋಡ್ರಿ. ಈಗ ನೆಕ್ಸ್ಟ್ ಮತ್ತೆ ಯಾವಪ್ಪ ಅಂತಂದ್ರೆ ನೀವು ಹೇಳ್ಬೋದು ಅಂದ್ರೆ ಇಲ್ಲಿ 3 ಥರ್ಡ್ ಮೇನ್ ಏನಂತ ಫಸ್ಟ್ ಮೇನ್ ನೋಡ್ರಿ ನಿಮಗೆ ಚೂಸ್ ದ ಕರೆಕ್ಟ್ ಆನ್ಸರ್ ಸಿಗ್ತದೆ. ಸೆಕೆಂಡ್ ಮೇನ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ 8 ಇರ್ತಾವೆ. ಥರ್ಡ್ ಮೇನು ಕೂಡ ಏನಾಗ್ತದೆ ಅಂತಂದ್ರೆ ನಿಮ್ಗೆ 2 ಮಾರ್ಕ್ಸಿನ 8 ಕ್ವಶನ್ಸ್ ಇರ್ತಾವೆ.
ಫೋರ್ತ್ ಆಗಿ ನಾವು ಏನು ನೋಡ್ಬೋದು ಅಂತಂದ್ರೆ 3 ಮಾರ್ಕ್ಸ್ ಕ್ವಶನ್ಗಳನ್ನ ಸೇಮ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಕೇಳ್ತಾರೆ. ಇಲ್ಲೂ ಕೂಡ 3 ಮಾರ್ಕ್ಸ್ ಕ್ವಶನ್ ಇಲ್ಲಿ 9 ಕೇಳಿರ್ತಾರ, ಎಷ್ಟಾಗ್ತದೆ ಅಂದ್ರೆ 27 ಮಾರ್ಕ್ಸ್ ಅನ್ನ ಬರ್ತದೆ. ಇದಕ್ಕೆ ಯಾವುದಂದ್ರೆ ಇಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ 3 ಮಾರ್ಕ್ಸ್ ಕ್ವಶನ್ಸ್ 9 ಬರ್ತಾವೆ, ಆದ್ರೆ ಇಲ್ಲಿ 2 ಎಕ್ಸ್ಟ್ರಾ ಕ್ವಶನ್ಗಳನ್ನ ಮತ್ತೆ ಆ್ಯಡ್ ಮಾಡಿರ್ತಾರೆ, ಅವು ಅಪ್ಲೈಡ್ ಇರ್ತಾವೆ. 6 ಕ್ವಶನ್ಸ್ ಅಂತ ಕೊಟ್ಟಿರ್ತಾರೆ, ಬೇಕಿದ್ರೆ ಅವನು ಕೂಡ ನೀವು ಟಚ್ ಮಾಡ್ಬೋದು. ಇಲ್ಲೇ 3 ಮಾರ್ಕ್ಸ್ ಕ್ವಶನ್ಸ್ 9 ಇರ್ತಾವೆ. ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ರೆ 5ನೇ ಮೇನ್ ಏನಂತಂದ್ರೆ 4 ಮಾರ್ಕ್ಸ್ ಕ್ವಶನ್ ಇಲ್ಲಿ ಬರೀತೀವಿ ನೋಡ್ರಿ. ಇಲ್ಲಿ 4 ಮಾರ್ಕ್ಸ್ ಕ್ವಶನ್ ಎಷ್ಟು ಇರ್ತಾವ ಅಂದ್ರೆ 4 × 4 16 ಮಾರ್ಕ್ಸ್. 4 ಮಾರ್ಕ್ಸಿನ 4 ಕ್ವಶನ್ ಇರ್ತಾವೆ. ಇಲ್ಲೂ ಕೂಡ 2 ಎಕ್ಸ್ಟ್ರಾ ಇರ್ತಾವೆ, ನಿಮಗೆ ಅವನ್ನ ನೀವು ಬರೀಬಹುದು ಗೊತ್ತಿದ್ದನ್ನ. ನೆಕ್ಸ್ಟ್ ಇಲ್ಲಿ 4 × 4 ಇದು ಕೂಡ 16 ಮಾರ್ಕ್ಸ್. ಲಾಸ್ಟ್ ಮೇನ್ ಏನಪ್ಪಾ ಅಂತಂದ್ರೆ 6th ಮೇನ್ ಅಥವಾ ಲಾಸ್ಟ್ ಒಂದು 5 ಮಾರ್ಕ್ಸಿನ ಒಂದೇ ಒಂದು ಕ್ವಶನ್ ಇರುತ್ತೆ, 5 ಮಾರ್ಕ್ಸ್. ಇದು ಒಂದು ಕ್ವಶನ್, ಇದು ಯಾವ ಚಾಪ್ಟರ್ನ ಬರ್ತದೆ ಅಂತೇಳಿ ನಾನು ನೆಕ್ಸ್ಟ್ ನಿಮಗೆ ಬ್ಲೂ ಪ್ರಿಂಟ್ ಅನ್ನ ಹೇಳ್ತೇನೆ. ಅಂದ್ರೆ ನೀಲಿ ನಕ್ಷೆ ಅಂತ ಹೇಳ್ತಾರೆ ಕ್ವಶನ್ ಪೇಪರ್ ಮೇಲೆ ಇರ್ತಕ್ಕಂಥದ್ದು, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳ್ತೀನಿ. ಇವನ್ನ ಟೋಟಲ್ ಮಾಡಿ ನೀವು 8 + 8 16 16 16 32 ಅಂದ್ರೆ 18, 8 + 8 16 16 16 32 32 + 27, ಆಮೇಲೆ ನೆಕ್ಸ್ಟ್ 16 ಮತ್ತು +5 ಇವನ್ನೆಲ್ಲ ಟೋಟಲ್ ಮಾಡಿ ನೀವು 80 ಮಾರ್ಕ್ಸ್ ಆಗ್ತೈತಿ. ಅದ್ರ ಜೊತೆಗೆ ಕ್ವಶನ್ ಅನ್ನ ಕೌಂಟ್ ಮಾಡಿ ಎಷ್ಟು ಕ್ವಶನ್ಸ್ ಅದಾವ ಅಂತೇಳಿ. ಇಲ್ಲೇ 8 ಕ್ವಶನ್ 8, ಇಲ್ಲಿ ಎಷ್ಟದ ಅಂದ್ರೆ 8 8 3 24 24 1 9 ಎಷ್ಟಾಗ್ತದೆ ನೋಡ್ರಿ. ಆಮೇಲೆ ಅದೇ ರೀತಿ ನೀವು ಇಲ್ಲಿ 4 + ಇದೊಂದು ಇವನ್ನೆಲ್ಲ ಟೋಟಲ್ ಕ್ವಶನ್ಸ್ ಅನ್ನ ಕೌಂಟ್ ಮಾಡಿದ್ರೆ 38 ಕ್ವಶನ್ಗಳಿರ್ತವೆ ನೋಡ್ರಿ. ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಟೋಟಲ್ ಬರೋದು ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರ್ತಾವ ಅಂತಂದ್ರೆ 38 ಇರ್ತಾವೆ. ನಂಬರ್ ಆಫ್ ಕ್ವಶನ್ಸ್ 38 ಇರ್ತಾವೆ. ಮಾರ್ಕ್ಸ್ ಬರೋದು ಎಷ್ಟಪ್ಪ ಅಂತಂದ್ರೆ 80 ಮಾರ್ಕ್ಸ್ ಬರ್ತದೆ. ಇದ ಏನಂತಂದ್ರೆ ಕ್ವಶನ್ ಪೇಪರ್ನ ಪ್ಯಾಟರ್ನ್. ಇದು ಪ್ಯಾಟರ್ನ್ ಇಷ್ಟು ನೋಡ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಮುಂದೆ ಹೇಳ್ತೀನಿ. ಇದ್ರೊಳಗೆ ಯಾವ ಮಾರ್ಕ್ ಇಂಪಾರ್ಟೆಂಟ್ ಅನ್ನೋದನ್ನ ಹೇಳಿದಂತ ಫಸ್ಟ್ ನಿಮಗೆ ಬೇಕಾಗಿರೋದು ಈಗ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಬರ್ತದೆ ಅನ್ನೋದನ್ನ ನೀವು ತಿಳ್ಕೊಂಡ್ರಿ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಮತ್ತೆ ಹೇಳ್ದನಂತ ಇದು ನೆಕ್ಸ್ಟ್ ಬರೋದು ಯಾವತ್ತಪ್ಪ ಅಂತಂದ್ರೆ ಇದು ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಯಿತು ನೋಡ್ರಿ. ಕ್ವಶನ್ ಪ್ಯಾಟರ್ನ್ ಹೇಳಿದ್ದು ನಾವು 80 ಮಾರ್ಕ್ಸ್ 38 ಕ್ವಶನ್ಸ್ ಅಂತೇಳಿ. ಇಲ್ಲಿ 38 ಕ್ವಶನ್ ಪ್ಯಾಟರ್ನ್ ಅರ್ಥ ಆಗ್ತದೆ ನಿಮಗೆ, ಯಾವ ರೀತಿ ಈಸಿಯಾಗಿ ಇದರೊಳಗೆ ಮಾರ್ಕ್ಸ್ ಅನ್ನು ನಾವು ತಗೋಬಹುದು, ಯಾವ ರೀತಿ ಈಸಿಯಾಗಿ ಮಾರ್ಕ್ಸ್ ಬರ್ತಾವ ಅನ್ನೋದನ್ನ ಹೇಳ್ಬೋದು ನಾನು ನಿಮಗೆ. ಡಯಾಗ್ರಾಮು ನೋಡ್ರಿ. ಫಸ್ಟಿಗೆ ಸೈನ್ಸ್ ಒಳಗೆ ಬರೋದು ಏನಪ್ಪಾ ಅಂತಂದ್ರೆ ಡಯಾಗ್ರಾಮ್ ಇಂಪಾರ್ಟೆಂಟ್. ಇಲ್ಲಿ ಡಯಾಗ್ರಾಮ್ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದ ಖರೆ ಆದ್ರೆ ಯಾವ ರೀತಿ ಈಸಿಯಾಗಿ ನಾನು ಹೇಳ್ದೆ ನೋಡಿ ಕಾನ್ಸೆಪ್ಟ್. ಈ ಕಾನ್ಸೆಪ್ಟನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ನೋಡ್ಕೊಳ್ಳೇಬೇಕು. ಡಯಾಗ್ರಾಮನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದ ಖರೆ ಆದ್ರೆ 12 ಮಾರ್ಕ್ಸನ್ನು ಈಸಿಯಾಗಿ ಡಯಾಗ್ರಾಮ್ ಒಳಗೆ ತೆಗಿಬೋದು. 12 ಮಾರ್ಕ್ಸ್ ಅರ್ಥ ಆಯ್ತಲ್ಲ ನೋಡಿ. ಡಯಾಗ್ರಾಮ್ 12 ಮಾರ್ಕ್ಸನ್ನು ಈಸಿಯಾಗಿ ತೆಗಿಬೋದು. ಕನ್ನಡ ಮೀಡಿಯಮರೇ ಇರಲಿ, ಇಂಗ್ಲೀಷ್ ಮೀಡಿಯಮ್ ಆದರೂ ಇರಲಿ. ಒಟ್ಟಕ್ಕೆ ನಮ್ದು ಏನೈತಲ್ಲ NCERT ಕರ್ನಾಟಕ ನಮ್ದು KSEB ಐತಲ್ಲ, ಆ ಬೋರ್ಡ್ನ ಕ್ವಶನ್ ಪೇಪರ್ ಏನು ಅಂದ್ರೆ 12 ಮಾರ್ಕ್ಸ್ ಡಯಾಗ್ರಾಮ್ಗೆ ಪಕ್ಕಾ ಬರ್ತಾವೆ. ನೆಕ್ಸ್ಟ್ ಒಂದು ಡಯಾಗ್ರಾಮ್ ಆಗಿದ ನಂತರ ಇಲ್ಲಿ ಬರ್ತಕ್ಕಂಥದ್ದು ವ್ಯತ್ಯಾಸಗಳು, ಡಿಫ್ರೆನ್ಶಿಯೇಟ್ ಬಿಟ್ವೀನ್ಸ್. ಏನು ಎಲ್ಲ ಚಾಪ್ಟರ್ ಒಳಗಡೆ ಡಿಫ್ರೆನ್ಶಿಯೇಟ್ಸ್ ಇರ್ತಾವೆ ನೋಡಿ. ಡಿಫ್ರೆನ್ಶಿಯೇಟ್ಸ್ ಅಂದ್ರೆ ವ್ಯತ್ಯಾಸಗಳನ್ನ ತಿಳಿಸಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಆ ಮೀಟರ್ ಮತ್ತು ಓಲ್ಡ್ ಮೀಟರ್ ವ್ಯತ್ಯಾಸ ತಿಳಿಸಿ, ಆಮೇಲೆ ಸಮಾಂತರ ಮತ್ತು ಸರಣಿ ಸೇರಣಿ ಇವರು ತಿಳಿಸಿ ಅಂತ ಹೇಳ್ತಾರೆ. ಆಮೇಲೆ ಜೈಲಮ್ ಫ್ಲೋಯಮ್ಗಳ ವ್ಯತ್ಯಾಸ ತಿಳಿಸಿ ಅಂತ ಹೇಳ್ತಾರೆ. ಈ ರೀತಿ ವ್ಯತ್ಯಾಸ ಇರ್ತಾವಲ್ಲ, ಡಿಫ್ರೆನ್ಸ್ ಬಿಟ್ವೀನ್ ಆರ್ಟರೀಸ್ ಆ್ಯಂಡ್ ವೇನ್ಸ್. ಈ ರೀತಿ ಡಿಫ್ರೆನ್ಸ್ಗಳಿಗೆ ನಾವು ಏನೇ ಇಲ್ಲ ಅಂದ್ರೆ ಇದರೊಳಗಡೆ 2 ಅಥವಾ 2ಕ್ಕಿಂತ ಜಾಸ್ತಿನೇ ಕೇಳ್ತಾರ. 4 ಮಾರ್ಕ್ಸ್ ಇಟ್ಕೊರಿ ಅಥವಾ 6 ಮಾರ್ಕ್ಸ್ ಅಂತೂ ಬಂದ ಬರ್ತದೆ. ಅರ್ಥ ಆಯ್ತಾ? 6 ಮಾರ್ಕ್ಸ್ ಅಂತೂ ಡಿಫ್ರೆನ್ಸ್ ಬಿಟ್ವೀನ್ ಅಂದ್ರೆ ವ್ಯತ್ಯಾಸಕ್ಕೆ ಬಂದ ಬರ್ತೈತಿ. ಇದು 2ನೇ. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಒನ್ ಏನಪ್ಪಾ ಅಂತಂದ್ರೆ ಥರ್ಡ್ ಒನ್ ಏನು ಮಾಡ್ಬೋದು ನಮಗೆ ಚುಕ್ಕಿ ವಿನ್ಯಾಸ ಅಂತ ಬರ್ತೈತಿ. ಡಾಟ್ ಸ್ಟ್ರಕ್ಚರ್ ಅಂತ ಬರ್ತಾವು. ಡಾಟ್ ಸ್ಟ್ರಕ್ಚರ್ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತೇಳಿ ಕಾರ್ಬನ್ ಮತ್ತು ಅದರ ಸಂಯುಕ್ತದೊಳಗಡೆ ಒಂದು ಚಾಪ್ಟರ್ ಬರ್ತೈತಿ. ಅದ್ರ ಮೇಲೆ ಹೇಳ್ತಾ ಇದೆ ನೋಡ್ರಿ. ಡಾಟ್ ಸ್ಟ್ರಕ್ಚರ್ ಅಂದ್ರೆ ಚುಕ್ಕಿ ವಿನ್ಯಾಸ. ಚುಕ್ಕಿ ವಿನ್ಯಾಸದ ಜೊತೆಗೆ ಮಾಲಿಕ್ಯುಲರ್ ಫಾರ್ಮುಲಾ ಮತ್ತು ಸ್ಟ್ರಕ್ಚರಲ್ ಫಾರ್ಮುಲಾಗಳನ್ನ ಇದ್ರ ಮೇಲೆ ಕೂಡ ನಾವು ಏನೇ ಇಲ್ಲ ಅಂದ್ರೂ 3 ಮಾರ್ಕ್ಸ್ ಅನ್ನ ಆರಾಮಾಗಿ ತಗೋಬಹುದು. ಕೇಳ್ತಾರ ಬಂದೇ ಬರ್ತಾವು. ಆಮೇಲೆ ಎಲೆಕ್ಟ್ರಿಸಿಟಿ ಚಾಪ್ಟರ್ ನಲ್ಲಿ ಬರ್ತಕ್ಕಂತಹ SI ಯೂನಿಟ್ಗಳು, ಈ SI ಯೂನಿಟ್ಗಳನ್ನ ನೀವು ಸರಿಯಾಗಿ ನೋಡ್ಕೋಬೇಕು. ಮತ್ತೆ ಇದ್ರ ಫಾರ್ಮುಲಾಗಳು ಅಂತಂದ್ರೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಂತಂದ್ರೆ ಇದ್ರ ಸೂತ್ರಗಳು ಅಂತ ಬರ್ತವೆ. ಫಾರ್ಮುಲಾ ಅಂತ ಹೇಳ್ತಾರ. ವಿದ್ಯುತ್ ಶಕ್ತಿ ಚಾಪ್ಟರ್ ನಲ್ಲಿ ಬರ್ತಾವೆ. ಇವನ್ನ ನೋಡ್ಕೊಂಡ್ರೆ ಈ ಚಾಪ್ಟರ್ ಒಳಗಡೆ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾರ. ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸ್ ಆಫ್ ಎಲೆಕ್ಟ್ರಿಸಿಟಿ ಚಾಪ್ಟರ್. ಇದ್ರೊಳಗಡೆ ನೀವೇನೇ ಇಲ್ಲಾದ್ರೂ 3 ಮಾರ್ಕ್ಸ್ ಅನ್ನ ಜಸ್ಟ್ ಅಷ್ಟೇ ನೋಡ್ಕೊಂಡ್ರೆ ಸಾಕು. SI ಯೂನಿಟ್ಗಳು ಮತ್ತು ಫಾರ್ಮುಲಾ ನೋಡ್ಕೊಂಡ್ರೆ 3 ಮಾರ್ಕ್ಸ್ ಅನ್ನ ತಗೋಬಹುದು. ನೆಕ್ಸ್ಟ್ ಒಂದು ಏನಪ್ಪಾ ಅಂತಂದ್ರೆ ಇದು ಡಯಾಗ್ರಾಮ್ಗೆ ಆಯ್ತು, ಇದಕ್ಕೆ ಡಿಫ್ರೆನ್ಸ್ ಬಿಟ್ವೀನ್ ಆಯ್ತು. ನೆಕ್ಸ್ಟ್ ಒಂದು ಡಾಟ್ ಸ್ಟ್ರಕ್ಚರ್ಗೆ 3 ಮಾರ್ಕ್ಸ್ ಆಯ್ತು. ನೆಕ್ಸ್ಟ್ ಒಂದು ಇವು SI ಯೂನಿಟ್ಸ್ ಮತ್ತು ಸೂತ್ರಗಳಿಗೆ 3 ಮಾರ್ಕ್ಸ್ ಆಯ್ತು. ಇಲ್ಲಿ ಏನಪ್ಪಾ ಅಂತಂದ್ರೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ನೀವು ನೋಡ್ಬೇಕಂತಂದ್ರೆ ನಮ್ಗೆ ಯಾವ್ಯಾವ ಅಂತಂದ್ರೆ
ಮೆಟಲ್ ಅಂಡ್ ಮೆಟಲ್ ಮತ್ತು ಸಾರಿ ಇವು ಕಾರಣ ಕೊಡಿ ಗಿವ್ ರೀಸನ್ಸ್ ಅಂತ ಇರ್ತಾವೆ. ಆ ಗಿವ್ ರೀಸನ್ಸ್ಗಳನ್ನ ನೋಡ್ಕೋಬೇಕು. ಇವೆಲ್ಲ ಗಿವ್ ರೀಸನ್ಸ್ ನಿಮಗೆ ಟಫ್ ಆದ್ರೆ ಸಾಕು ನೋಡಿ. ಇಷ್ಟನ್ನು ನೀವು ಕಂಪೇರ್ ಮಾಡಿರಿ ಇದಕ್ಕೆ ಎಷ್ಟು ಮಾರ್ಕ್ಸ್ ಬರೋದನ್ನ ಈಸಿಯಾಗಿ ತಿಳ್ಕೊಬೋದು ನೋಡ್ರಿ. 12 + 18 18 1 6 24 ನೋಡ್ರಿ 24 ಮಾರ್ಕ್ಸನ್ನು ನೀವು ಈಸಿಯಾಗಿ ಇಲ್ಲಿ ತೆಗಿಬೋದು. ನಿಮಗೆ 28 ಬಿದ್ದರೆ ಪಾಸ್ ಅಂತೇಳಿ ಲಾಸ್ಟ್ ಇಯರ್ ಇತ್ತು, ಬಟ್ ಈ ಇಯರ್ 13 ಏನೋ ಅಂತಾರೆ. ಅದ್ರ ಬಗ್ಗೆ ಏನೋ ಕನ್ಫ್ಯೂಷನ್ ಸರಿಯಾಗಿ ಐಡಿಯಾ ಇಲ್ಲ. ನೋಡೋಣ ಕೇಳಿ ನೋಡಿ ನಿಮ್ಮ ಡಿಪಾರ್ಟ್ಮೆಂಟಿಗೆ ನಿಮ್ಗೆ ತಿಳಿಸ್ತೀನಿ ಮುಂದೆ. ಬಟ್ ಈ 24 ಮಾರ್ಕ್ಸನ್ನು ತೆಗೆದ್ರೆ ನೀವು ನಮ್ಮ ಹಳೆ ಹೋದ ವರ್ಷದ ಪ್ರಕಾರ ನಾವು 28 80ಕ್ಕೆ 28 ಮಾರ್ಕ್ಸನ್ನು ತೆಗೆದ್ರೆ ನಾವು ಪಾಸ್ ಆಗ್ತೀವಿ ಸೈನ್ಸ್ ಒಳಗಡೆ. ನೋಡಿರಿ ಭಾಳ ಈಸಿ ಐತಿ. ಡಯಾಗ್ರಾಮ್ಗೆ ಇಲ್ಲಿ ಮಾರ್ಕ್ಸ್ ಐತಿ. ಆಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ಡಾ ಸ್ಟ್ರಕ್ಚರ್ ಆ್ಯಂಡ್ ಸ್ಟ್ರಕ್ಚರ್, ಆಮೇಲೆ ಇವು, ಆಮೇಲೆ ಒಂದಿಷ್ಟು ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ನಾನು ಕ್ವಶನ್ಸ್ಗಳನ್ನ ನಿಮಗೆ ಕೊಡ್ತೇನೆ, ಪ್ರೊವೈಡ್ ಮಾಡ್ತೀನಿ. ಯಾವ ಕ್ವಶನ್ಸ್ ಅಂತ ಬರೆಸ್ತೀನಿ, ನೀವೆಲ್ಲರೂ ಬರ್ಕೋತ್ರಿ. ಇಲ್ಲಿ ಏನಪ್ಪ ಅಂದರೆ 28 ಮಾರ್ಕ್ಸ್ 24 ಆಯ್ತು. ಇನ್ನು 4 ಮಾರ್ಕ್ಸು ಇನ್ನು ಉಳಿದಷ್ಟೆಲ್ಲ ದೊಡ್ಡ ಕ್ವಶನ್ ಪೇಪರ್ ಇರ್ತೈತಿ. ಅಷ್ಟೆಲ್ಲ ಬರೋದ್ರೆ ಈಸಿಯಾಗಿ 28 ಮಾರ್ಕ್ಸ್ ತೆಗೆದು ಎಲ್ಲರೂ ಸೈನ್ಸನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಇನ್ನೂ ನಾನು ನಿಮ್ಗೆ ಯಾವ ಕ್ವಶನ್ಗಳನ್ನು ಓದಬೇಕು, ಯಾವ ಚಾಪ್ಟರ್ ಅನ್ನೋದನ್ನು ಈಸಿಯಾಗಿ ಹೇಳ್ಕೊಡ್ತೇನೆ. ಅದನ್ನು ನಮ್ಮ ಮುಂದಿನ ತರಗತಿಯಲ್ಲಿ ನಾನು ನಿಮ್ಗೆ ತಿಳಿಸ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಈ ಕ್ಲಾಸನ್ನು ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಚಾನಲ್ ಆದ ಸೈನ್ಸ್ ವಿತ್ ಶಂಭು ಸರ್ ನನ್ನ ಚಾನಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಲೈಕ್ ಮಾಡಿರಿ. ಕಮೆಂಟ್ಗಳು ಏನು ತಿಳಿಲಿಲ್ಲ ಅಂದರೆ ಕಮೆಂಟ್ ಮುಖಾಂತರ ಕ್ವಶನನ್ನು ಕೇಳಿ ಆನ್ಸರ್ನ ಪಡ್ಕೊಡ್ರಿ. ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಶೇರ್ ಮಾಡಿ. ನಿಮ್ಮ ಉಳಿದ ಫ್ರೆಂಡ್ಸ್ಗಳಿಗೆ ಕನ್ನಡ ಮೀಡಿಯಂ ಇರಲಿ, ಇಂಗ್ಲೀಷ್ ಮೀಡಿಯಂ ಇರಲಿ, ಎಲ್ಲರಿಗೂ ಕೂಡ ಈ ಮಾಹಿತಿಯನ್ನು ತಿಳಿಸ್ರಿ. ನಾನು ನಿಮ್ಮ ಮಾರ್ಚ್ 18ನೇ ತಾರೀಕಿಂದ ಪ್ರಾರಂಭ ಆಗ್ತಕ್ಕಂಥ ಆ್ಯನ್ಯುವಲ್ ಎಕ್ಸಾಮ್ಗೆ ಸೈನ್ಸಲ್ಲಿ ನಿಮ್ಮನ್ನ ಭಾಳ ಒಳ್ಳೆ ರೀತಿಯಲ್ಲಿ ತಯಾರು ಮಾಡ್ತೇನೆ ಅಂತೇಳಿ ನಾನು ನಿಮಗೆ ಭರವಸೆ ಕೊಡ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.